ನಮಸ್ಕಾರ ಸ್ನೇಹಿತರೆ, ಇವತ್ತು ಜುಲೈ 27 ಸೋಮವಾರ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಸರ್ಕಾರದಿಂದ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಫಲಾನುಭವಿಗಳಿಗೆ ಬಾಕಿ ಉಳಿದಿದ್ದಂಥ ಅಮೌಂಟ್ ಏನಿತ್ತು ಸ್ನೇಹಿತರೆ, ಅದೆಲ್ಲವೂ ಕೂಡ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ಏನಾದರೂ ಬಂದಿಲ್ಲ ಅಂದರೆ ನೀವು ಏನೆಲ್ಲ ಅಪ್ಡೇಟ್ಸ್ಗಳನ್ನು ಮಾಡಿಸ್ಬೇಕು, ಸರ್ಕಾರದಿಂದ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು ಯಾವ್ಯಾವುದು, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಸಹ ತುಂಬಾನೇ ಕನ್ಫ್ಯೂಸ್ ಅಲ್ಲಿದ್ರು, ನಮಗೆ ಬಾಕಿ ಉಳಿದಿರುವಂಥ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಆ ಎಲ್ಲ ಫಲಾನುಭವಿಗಳಿಗೂ ಸಹ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ ಸ್ನೇಹಿತರೆ ಲೇಟೆಸ್ಟ್ ಅಪ್ಡೇಟ್ನ ಪ್ರಕಾರ ಸ್ನೇಹಿತರೆ, ಜುಲೈ 14ನೇ ತಾರೀಕಿನಿಂದನೇ ಸ್ನೇಹಿತರೆ ದಾವಣಗೆರೆಯಿಂದ ಸ್ಟಾರ್ಟ್ ಆಗಿರುವಂತಹ ಗೃಹಲಕ್ಷ್ಮಿ ಹಣ 31ನೇ ಕಂತಿನ ಹಣ ಜಮಾ ಆಗೋಕೆ ಪ್ರಾರಂಭವಾಗಿದ್ದು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಇವಾಗ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತು, 30ನೇ ಕಂತು ಹಾಗೆ 29ನೇ ಕಂತಿನ ಹಣನೂ ಕೂಡ ಜಮಾ ಆಗ್ತಾ ಇರತಕ್ಕಂಥದ್ದು ಸ್ನೇಹಿತರೆ. ಸಾಕಷ್ಟು ಫಲಾನುಭವಿಗಳಿಗೆ ಸ್ನೇಹಿತರೆ 3 ಕಂತಿನ ಹಣ ಜಮಾ ಆದರೆ, ಸಾಕಷ್ಟು ಫಲಾನುಭವಿಗಳಿಗೆ 2 ಕಂತಿನ ಹಣ ಹಾಗೆ 1 ಕಂತಿನ ಹಣನೂ ಕೂಡ ಜಮಾ ಆಗ್ತಾ ಇರತಕ್ಕಂಥದ್ದು ಸ್ನೇಹಿತರೆ. 3 ಕಂತಿನ ಹಣ ಯಾರಿಗೆ ಜಮಾ ಆಗ್ತಾ ಇದೆಯಪ್ಪ ಅಂದರೆ ಸ್ನೇಹಿತರೆ, ಯಾರಿಗೆಲ್ಲ 29, 30, 31ನೇ ಕಂತಿನ ಹಣ ಜಮಾ ಆಗಿರಲಿಲ್ವಲ್ಲ ಸ್ನೇಹಿತರೆ, ಅವರ ಖಾತೆಗಳಿಗೆ 6,000 ಕ್ರೆಡಿಟ್ ಆಗ್ತಾ ಇರತಕ್ಕಂಥದ್ದು ಸ್ನೇಹಿತರೆ. ಇನ್ನು 4,000 ಯಾರ ಕ್ರೆಡಿಟ್ ಆಗ್ತಾ ಇದೆಯಪ್ಪ ಅಂದರೆ ಸ್ನೇಹಿತರೆ, 2 ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ಸ್ನೇಹಿತರೆ, ಹಾಗೆ 2 ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿರಲಿಲ್ಲ ಅವರಿಗೆಲ್ಲರೂ ಕೂಡ 4,000 ಜಮಾ ಆಗ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 1 ಕಂತಿನ ಹಣ, 31ನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಸ್ನೇಹಿತರೆ, ಅವರಿಗೆ 1 ಕಂತಿನ ಹಣ ಜಮಾ ಆಗ್ತಾ ಇದೆ. ಸರ್ಕಾರದಿಂದನೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಈ ಒಂದು ಅಪ್ಡೇಟ್ನ ಸರ್ಕಾರವು ತೆಗೆದುಕೊಂಡು ಬಂದಿದೆ, ಮರುಪರಿಷ್ಕರಣೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನು ಮಾಡಬೇಕು, ಹಾಗೆ ಫಲಾನುಭವಿಗಳು ಬಯೋಮೆಟ್ರಿಕ್ ಕಂಪಲ್ಸರಿ ಅನ್ನುವಂಥ ರೂಲ್ಸನ್ನು ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ಸ್ನೇಹಿತರೆ, ಸಾಕಷ್ಟು ಸುಮಾರು ಸ್ನೇಹಿತರೆ 64 ಕೋಟಿಗಿಂತಲೂ ಅಧಿಕವಾದ ಕೋಟಿಗಳು ಸರ್ಕಾರಕ್ಕೆ ಲಾಸ್ ಆಗಿದೆ ಸ್ನೇಹಿತರೆ. ಯಾಕೆ ಅಂದರೆ ಸ್ನೇಹಿತರೆ, 64 ಕೋಟಿ ಹಣವನ್ನು ನಮ್ಮ ಕರ್ನಾಟಕದವರೇ ಅಲ್ಲ ಸ್ನೇಹಿತರೆ, ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ವಾಸ ಇರುವಂಥ ಫಲಾನುಭವಿಗಳ ಪಟ್ಟಿಗೆ ಜಾಯಿನ್ ಆಗಿ ಸ್ನೇಹಿತರೆ ಅವರು ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಳ್ತಾ ಇದ್ರು. ಮರಣವನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇತ್ತು. ಸುಮಾರು 2-2.5 ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇತ್ತು. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳ ಖಾತೆಗಳಿಗೂ ಸಹ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು ಸ್ನೇಹಿತರೆ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಇತ್ತು ಅಂದರೆ ಅವರಿಬ್ಬರೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಇದ್ರು. ಇದೆಲ್ಲವನ್ನೂ ಕೂಡ ತಡೆಗಟ್ಟಬೇಕು, ಫಲಾನುಭವಿಗಳಿಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಹಣ ಹೋಗಬೇಕು ಅನ್ನೋ ರೀತಿಯಲ್ಲಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಆದಂಥ ಬ್ಯಾಕ್ ಟು ಬ್ಯಾಕ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಗಳನ್ನು ಬಿಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ತುಂಬಾನೇ ಕನ್ಫ್ಯೂಸ್ ಇರುತ್ತೆ. ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಗ್ತಾ ಇರುವಂಥ ಪ್ರಕಾರ ಸ್ನೇಹಿತರೆ, ಯಾರಿಗೆಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಬಾಕಿ ಉಳಿದಿದ್ದಂತಹ ಕಂತೇನಿತ್ತು ಸ್ನೇಹಿತರೆ, ಮರುಪರಿಷ್ಕರಣೆಗೆ ಆರಂಭವಾಗೋದಕ್ಕೂ ಮುಂಚೆನೇ ಸರ್ಕಾರ ಒಂದು ಮುಂದಾಲೋಚನೆಯನ್ನು ಓಡಿಸಿ ಯಾರಿಗೆಲ್ಲ ಬಾಕಿ ಉಳಿದಿದ್ದಂತಹ ಅಮೌಂಟ್ ಏನಿತ್ತು ಸ್ನೇಹಿತರೆ, ಅದೆಲ್ಲವನ್ನು ಕೂಡ ಕ್ರೆಡಿಟನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಸುಮಾರು ಜನಕ್ಕೆ 29ನೇ ಕಂತು, 30ನೇ ಕಂತು, 31ನೇ ಕಂತಿನ ಹಣ ಬಂದಿರಲಿಲ್ಲ ಸ್ನೇಹಿತರೆ, ಅವರ ಖಾತೆಗಳಿಗೆ 3 ಕಂತಿನ ಹಣ ಜಮಾ ಆಗಿದೆ. ಹಾಗೆ 2 ಕಂತಿನ ಹಣ ಯಾರಿಗೆ ಜಮಾ ಆಗಿರಲಿಲ್ಲ ಅವರು ಕೂಡ ಜಮಾ ಆಗಿರತಕ್ಕಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಫಲಾನುಭವಿಗಳು ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ, ನಿಯರ್ ಬೈ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಹಾಕೋಕ್ಕಾಗಲ್ಲ ಸ್ನೇಹಿತರೆ, ಸೇವಾ ಕೇಂದ್ರಗಳಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ ಸ್ನೇಹಿತರೆ. ಹಾಗೆ ಸರ್ಕಾರದಿಂದ ಸ್ನೇಹಿತರೆ ಅಂಗನವಾಡಿಯ ಕಾರ್ಯಕರ್ತರು ಮನೆ ಮನೆಗಳಿಗೆ ಭೇಟಿಯನ್ನು ನೀಡಿ ನಿಮ್ಮ ಹತ್ರ ಇರುವಂಥ ವೋಟರ್ ಐ ಡಿ, ಕ್ಯಾಸ್ಟ್ ಇನ್ಕಮ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಹಾಗೆ ಸ್ನೇಹಿತರೆ ನಿಮ್ಮ ಹತ್ರ ಇರುವಂಥ ಫೋನ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಸ್ನೇಹಿತರೆ ಆಧಾರ್ ಕಾರ್ಡ್ಗೆ. ಕ್ಯಾಸ್ಟ್ ಇನ್ಕಮ್ ಇರಬೇಕು ಸ್ನೇಹಿತರೆ, ಹಾಗೆ ಕರ್ನಾಟಕದ್ದು ಒಂದು ಬ್ಯಾಂಕ್ ಖಾತೆಯನ್ನು ನೀವು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಅವರು ಬಂದಾಗ ಸ್ನೇಹಿತರೆ ಈ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ರೇಷನ್ ಕಾರ್ಡಲ್ಲಿ ಯಾರಾದರೂ ತೀರೋಗಿತ್ತು ಅಂದರೆ ಹೆಡ್ ಆಫ್ ದ ಹೌಸ್ ಇರ್ತಾರಲ್ಲ, ಅವರ ಬದಲಿಗೆ ನೆಕ್ಸ್ಟ್ ಯಾರು ಹೆಡ್ ಆಫ್ ದ ಹೌಸ್ ಆಯ್ತಾರೆ ಅವ್ರನ್ನ ಕಂಪಲ್ಸರಿಯಾಗಿ ಅಪ್ಡೇಟನ್ನು ಮಾಡಿಸಿರಬೇಕು ಸ್ನೇಹಿತರೆ. ಮರಣವನ್ನು ಹೊಂದಿರುವಂಥ ಫಲಾನುಭವಿಗಳ ಹೆಸರಲ್ಲಿ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಕೇವಲ ಫಲಾನುಭವಿಗಳು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸರ್ಕಾರದಿಂದನೂ ಸಹ ಬ್ಯಾಕ್ ಟು ಬ್ಯಾಕ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟನ್ನು ತೊಗೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ.
ಸರ್ಕಾರಕ್ಕೂ ಕೂಡ ತುಂಬಾ ಲಾಸ್ ಆಗ್ತಾ ಇತ್ತು. ಹಾಗೆ ವೋಟರ್ ಐ ಡಿಯನ್ನು ಕೂಡ ಕಡ್ಡಾಯ ಅಂತ ಮಾಡಿದ್ದಾರೆ ಸ್ನೇಹಿತರೆ. ವೋಟರ್ ಐ ಡಿ ಕಡ್ಡಾಯವಾಗಿ ನಿಮ್ಮ ಬಳಿ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಬಗ್ಗೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ತಪ್ಪದೇ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.